ನಮಸ್ಕಾರ ರೈತ ಮಿತ್ರರೇ. ರೈತರು ದಿನನಿತ್ಯ ಎದುರಿಸುತ್ತಿರುವಂತಹ ಸಮಸ್ಯೆಯಲ್ಲಿ ಟ್ಯಾಂಕ್ ಮಿಶ್ರಣ ಮಾಡೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ನೀವು ಒಂದು ಔಷಧಿ ಅಂಗಡಿಗೆ ಹೋಗ್ತೀರಾ, ನನಗೆ ಈ ಸಮಸ್ಯೆ ಇದೆ ಅಂತ ಹೇಳ್ತೀರಾ. ಅವರು ಅವ್ರ ಹತ್ರ ಇರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಒಂದು 5ರಿಂದ 10 ಪ್ರಾಡಕ್ಟ್ಸ್ ಅನ್ನ ನಿಮ್ಗೆ ಕೊಡ್ತಾರೆ. ಅದನ್ನ ಕೊಟ್ಬಿಟ್ಟು ಅದರಲ್ಲಿ 30 ml 40 ml 45 ml 50 ml ಅಂತ ಬರೆದ್ಬಿಟ್ಟು ಒಂದು ಪ್ರೈಸ್ ಅನ್ನ ಹಾಕಿ ನಿಮ್ ಕೈಗಿಟ್ಟು ಈ ರೀತಿ ಮಿಶ್ರಣ ಮಾಡಿ ಅಂತ ನಿಮ್ಗೆ ಹೇಳಿ ಕೊಟ್ಬಿಡ್ತಾರೆ. ಬಟ್ ನೀವು ನಿಮ್ಮ ಫೀಲ್ಡ್ಗೆ ಬರ್ತೀರಾ, ಅದನ್ನ ಯಾವ ರೀತಿ ಮಿಶ್ರಣ ಮಾಡ್ಬೇಕಂತ ನಿಮ್ಗೂ ಗೊತ್ತಿರೋದಿಲ್ಲ. ಅದ್ರಲ್ಲಿ ಏನ್ ಕೊಟ್ಟಿರ್ತಾರಲ್ಲ 30 ml 40 ml ಅಳತೆ ಮಾಡ್ತೀರಾ, ಅದನ್ನ ತಗೊಂಡ್ಬಿಟ್ಟು ನಿಮ್ ಟ್ಯಾಂಕ್ ಮಿಕ್ಸಿಗೆ ಹಾಕ್ತೀರಾ. ಈ ರೀತಿಯಾಗಿ ಟ್ಯಾಂಕ್ ಮಿಕ್ಸಿಗೆ ಹಾಕೋದ್ರಿಂದ ಒಂದು ನಿಮ್ಗೆ ಆಗುವಂತಹ ಸಮಸ್ಯೆಗಳಲ್ಲಿ ಆ ಕೊಟ್ಟಿರುವಂತಹ ಒಂದು ಔಷಧಿ ಇನ್ನೊಂದು ಔಷಧಿಯ ಅದೇನ್ ಎಫೆಕ್ಟಿವ್ನೆಸ್ ಏನಿರುತ್ತಲ್ಲ ಅದನ್ನ ಕಡಿಮೆ ಮಾಡಬಹುದು. ಇಲ್ಲ ಒಂದು ಔಷಧಿ ಇನ್ನೊಂದು ಔಷಧಿ ಜೊತೆ ಬೆರೆದ್ಬಿಟ್ಟು ಅದು ಆಕ್ಟಿವ್ ಆಗ್ಬಿಟ್ಟು ನಿಮ್ಮ ಬೆಳೆನ ಹಾಳು ಮಾಡಬಹುದು. ಈ ಸಮಸ್ಯೆಗಳನ್ನ ನೀವು ನಿರ್ಮೂಲನೆ ಮಾಡ್ಬೇಕಂದ್ರೆ, ನೀವು ಮಿಕ್ಸ್ ಮಾಡ್ಬೇಕಾದ್ರೆ ಒಂದು ಔಷಧಿ ಇನ್ನೊಂದು ಔಷಧಿ ಏನಾದ್ರೂ ಬೆರಿಲಿಲ್ಲ ಅಂದ್ರೆ ಅದು ಮೊಸರು ತರ ಹೊಡೆಯೋ ಚಾನ್ಸಸ್ ಇರುತ್ತೆ. ಇದನ್ನ ನೀವು ಫೀಲ್ಡ್ ಅಲ್ಲಿ ಯಾವಾಗ್ಲೂ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ತೀರಾ. ಯಾವ್ಯಾವ ತರ ಅಂದ್ರೆ ಸೆಡಿಮೆಂಟೇಶನ್, ನೀವು ಕೊಟ್ಟಿರುವಂತಹ ಔಷಧಿ ಟ್ಯಾಂಕ್ ಒಳಗೆ ಕೆಳಗಡೆ ನಿಂತ್ಕೋಬಹುದು, ಅಥವಾ ನೀರು ಮತ್ತೆ ನೀವು ಕೊಡುವಂತಹ ಔಷಧಿ ಎರಡು ಸಪರೇಟ್ ಆಗ್ಬೋದು, ಅಥವಾ ನಿಮಗೆ ಔಷಧಿಯಲ್ಲಿ ಗಂಟುಗಳು ಬರ್ಬೋದು, ಅಥವಾ ಅದು ಬೇರೆ ಬೇರೆ ಆಗ್ಬಿಟ್ಟು ಕಲರ್ವಾ ಅದರಲ್ಲಿ ಜಲ್ಲಿ ಜಲ್ಲಿ ತರ ಒಂಥರ ಏನಾದ್ರು ಫಾರ್ಮುಲೇಷನ್ ಬರ್ಬೋದು, ಅಥವಾ ನಿಮಗೆ ಮಿಶ್ರಣ ಮಾಡುವಂತಹ ಸಮಯದಲ್ಲಿ ಹೀಟ್ ಆಗ್ಬೋದು. ಈ ರೀತಿ ಆದ್ರೆ ನೀವೇನು ಖರ್ಚು ಮಾಡಿರ್ತೀರಲ್ಲ ನಿಮ್ಮ ಔಷಧಿ ಹಣ ವ್ಯರ್ಥವಾಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಈ ಮೆಡಿಸಿನ್ ನಿಮ್ ಕ್ರಾಪ್ ಮೇಲೆ ವರ್ಕ್ ಆಗೋದಿಲ್ಲ. ಮೊದಲನೇದಾಗಿ ನೀವು ನೀರನ್ನ ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ. ಒಂದು ಟ್ಯಾಂಕಿಗೆ ಅರ್ಧ ಭಾಗನ ಸ್ವಚ್ಛವಾಗಿರುವಂತಹ ನೀರನ್ನ ಹಾಕಿ. ನಿಮ್ ತೋಟದಲ್ಲಿ ಮಳೆ ಬಂದಿರುತ್ತಲ್ಲ ನಿಂತಿರುತ್ತಲ್ಲ ಅಂತ ನೀರನ್ನ ಹಾಕ್ಬೇಡಿ. ಯಾವ್ದೋ ಅಲ್ಲಿ ಇಲ್ಲಿ ಯಾವ್ದೋ ತಂದ ನೀರನ್ನ ಹಾಕ್ಬೇಡಿ. ಶುದ್ಧವಾದ pH 7 ಇರ್ತಕ್ಕಂತ ಒಳ್ಳೆ ನೀರನ್ನೇ ಉಪಯೋಗಿಸಿ. ಅಲ್ಲಿ ಅರ್ಧ ಭಾಗವನ್ನ ನೀವು ಮಿಶ್ರಣ ಮಾಡಿಕೊಂಡ ನಂತರ ನೀವು ರೆಡಮಿಲ್ ಗೋಲ್ಡ್ ಪ್ಯಾಕೆಟ್ ಅನ್ನ ನೋಡಿರ್ತೀರಾ. ಅದರಲ್ಲಿ ವಾಟರ್ ಸಾಲ್ಯುಬಲ್ ಸ್ಯಾಚೆಟ್ಸ್ ಅಂತ ಇರುತ್ತೆ. ಆ ರೆಡಮಿಲ್ ಗೋಲ್ಡ್ ಪ್ಯಾಕೆಟ್ ಅನ್ನ ಓಪನ್ ಮಾಡಿದ್ರೆ ಅದರಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ಸ್ ಇರುತ್ತೆ. ಇಂತ ಪ್ಯಾಕೆಟ್ಸ್ ಗಳು ಔಷಧಿಯನ್ನು ಇರುತ್ತಲ್ಲ ಇಂಥವುಗಳನ್ನ ನೀವು ಟ್ಯಾಂಕ್ ಅಲ್ಲಿ ಮೊದಲೇ ಹಾಕಿ. ಇದಾದ ನಂತರ ನೀವು ಡ್ರೈ ಫ್ಲೋಯಬಲ್ಸ್ ಅಂತ ಬರುತ್ತೆ, ಈ ಡ್ರೈ ಫ್ಲೋಯಬಲ್ಸ್ ನ ಸೆಕೆಂಡ್ ಹಾಕಿ. ಇದಾದ ನಂತರ ನೀವು ಮೂರನೇ ಮಿಶ್ರಣಕ್ಕೆ WDG ಫಾರ್ಮಲ್ ಹೋಗ್ಬೇಕಾಗುತ್ತೆ. ನೀವು ಇವಾಗ ಏನು ಉಪಯೋಗಿಸ್ತಿರಲ್ಲ ತುಂಬಾ ಮೆಡಿಸಿನ್ಸ್ ಬಂದ್ಬಿಟ್ಟು WDG ಫಾರ್ಮಲ್ ಇರುತ್ತೆ. ಇದಾದ ನಂತರ ನೀವು SG ಫಾರ್ಮುಲ್ ಅಂದ್ರೆ ಸಾಲ್ಯುಬಲ್ ಗ್ರಾನ್ಯುಲ್ಸ್ ಅಂತ ಏನಿರುತ್ತಲ್ಲ ಇಂಥ ಫಾರ್ಮುಲೇಷನ್ಗೆ ಹೋಗಿ. ಇದಾದ ನಂತರ ನೀವು WG ಫಾರ್ಮುಲೇಷನ್ಗೆ ಹೋಗಿ. ಇದರಲ್ಲಿ ನೀವು WP ಅನ್ನ ಉಪಯೋಗಿಸ್ತಿರಲ್ಲ ಇಂಥವು ಏನ್ ಮಾಡಿರ್ತಾವಂದ್ರೆ ಇಂಥವನ್ನ ನಾವು ಮಿಶ್ರಣ ಮಾಡ್ಬೇಕಾದ್ರೆ ಇದರಲ್ಲಿ ಕೆರಿಯರ್ ಮೆಟೀರಿಯಲ್ ಬಂದ್ಬಿಟ್ಟು ಆದಷ್ಟು ಕ್ಲೇ ಮೆಟೀರಿಯಲ್ ಅಂದ್ರೆ ಕೆಸರುಯುಕ್ತ ಮೆಟೀರಿಯಲ್ಸ್ ಇರುತ್ತೆ. ಆದ ಕಾರಣ ನೀವು ಇದನ್ನ ಯಾವ ರೀತಿಯಾಗಿ ನೀವು ಆಡ್ ಮಾಡ್ತಿರಲ್ಲ ಕ್ಲೀನ್ ಆಗಿ ಮಿಶ್ರಣ ಮಾಡ್ಬೇಕಾಗುತ್ತೆ. ಇಂತಹ ಈ ಪ್ರಾಡಕ್ಟ್ಸ್ ಗಳು ಬಂದ್ಬಿಟ್ಟು ಆಲ್ಮೋಸ್ಟ್ ನೀರಲ್ಲಿ ಕರಗೋದಿಲ್ಲ. ಇದನ್ನ ನೀವು ಹಾಕ್ಬೇಕಾದ್ರೆ ಕ್ಲೀನ್ ಆಗಿ ಕಲಿಸ್ತಾನೆ ಹಾಕ್ತಾ ಇರ್ಬೇಕು. ಇದನ್ನ ತುಂಬಾನು ಕಲ್ಸಕ್ ಹೋಗ್ಬಾರ್ದು. ತುಂಬಾ ಕಲ್ಸಿದ್ರೆ ನಿಮಗೆ ಬುರುಗ್ ಬರೋ ಚಾನ್ಸಸ್ ಇರುತ್ತೆ. ಬುರುಗು ಯಥೇಚ್ಛ ಬರೋದ್ಕಿಂತ ಮುಂಚೆನೆ ಅಂದ್ರೆ ಇದನ್ನ ಕನಿಷ್ಠ ನೀವು 3ರಿಂದ 5 ನಿಮಿಷ ಮಿಶ್ರಣ ಮಾಡಬೇಕಾಗುತ್ತದೆ. ಇದನ್ನ ಮಿಶ್ರಣ ಮಾಡಿದ ನಂತರ ನೀವು ಸೆಕೆಂಡ್ ಫಾರ್ಮುಲೇಷನ್ಗೆ, ಈ ಲಿಕ್ವಿಡ್ ಫಾರ್ಮುಲೇಷನ್ ಏನ್ ಬರುತ್ತಲ್ಲ ಇಂಥ ಫಾರ್ಮುಲೇಷನ್ಗೆ ಹೋಗುತ್ತೆ. ನೀವು ಯಾವುದೇ ಎಣ್ಣೆಯನ್ನ ಬಳಸೋದಕ್ಕಿಂತ ಮುಂಚೆ ಕ್ಲೀನ್ ಆಗಿ ಅದನ್ನ ಶೇಕ್ ಮಾಡಬೇಕಾಗುತ್ತೆ. ಈ ರೀತಿ ಶೇಕ್ ಮಾಡಿದಂತಹ ಎಣ್ಣೆ ಔಷಧಿಗಳನ್ನ ಯಾವ ರೀತಿಯ ಕ್ರಮದಲ್ಲಿ ಹಾಕೋದು ಅಂತ ನೋಡೋಣ ಬನ್ನಿ. ನೀವು ಮೊದಲನೆಯ ಕ್ರಮದಲ್ಲಿ ನೀವು ತಂದಿರೋ ಔಷಧಿಯಲ್ಲಿ ಫ್ಲೋಯಬಲ್ಸ್ ಲಿಕ್ವಿಡ್ ಇದ್ರೆ ಅದನ್ನ ಮೊದಲು ಹಾಕಿ. ಈ ಫ್ಲೋಯಬಲ್ ಲಿಕ್ವಿಡ್ಸ್ ಹಾಕಿದ ನಂತರ ನಿಮ್ಗೆ ಏನಾದ್ರೂ SC ಫಾರ್ಮ್ ಅಲ್ಲಿರೋ ಔಷಧಿಗಳಿದ್ರೆ ಅಂದ್ರೆ ಸಸ್ಪೆನ್ಷನ್ ಕಾನ್ಸಂಟ್ರೇಷನ್ ಅಲ್ಲಿರೋ ಔಷಧಿಗಳಿದ್ರೆ ಅದನ್ನ ತದನಂತರ ಹಾಕಿ. ನೀವು ತಂದಿರೋ ಔಷಧಿಲಿ DC ಫಾರ್ಮ್ ಡಿಸ್ಪರ್ಸಬಲ್ ಕಾನ್ಸಂಟ್ರೇಷನ್ ಇದ್ರೆ ಅದನ್ನ ನೆಕ್ಸ್ಟ್ ಹಾಕಿ. ನೀವು ತಂದಿರೋ ಔಷಧಿಲಿ ಸಸ್ಪೆನ್ಷನ್ ಎಮಲ್ಷನ್ ಇದ್ರೆ ಅದನ್ನ ನೆಕ್ಸ್ಟ್ ಕ್ರಮದಲ್ಲಿ ಹಾಕಿ. ನೀವು ತಂದಿರೋ ಔಷಧಿಲಿ EC ಫಾರ್ಮುಲೇಷನ್ ಇದ್ರೆ SC ಆದ್ಮೇಲೆ EC ಅನ್ನ ಹಾಕಿ. ಇದಾದ ನಂತರ ನೀವು ತಂದಿರೋ ಔಷಧಿಲಿ ಸಾಲ್ಯುಬಲ್ ಲಿಕ್ವಿಡ್ SL ಫಾರ್ಮ್ ಇದ್ರೆ ಅದನ್ನ ತದನಂತರ ಹಾಕಿ. ಇದಾದ್ಮೇಲೆ ನಿಮ್ಗೆ AC ಫಾರ್ಮ್ ಅಂತ ಇರುತ್ತೆ. AC ಫಾರ್ಮ್ ಇದ್ರೆ SL ಫಾರ್ಮ್ ಆದ್ಮೇಲೆ AC ಫಾರ್ಮ್ ಹಾಕಿ. ಇದಾದ್ಮೇಲೆ ನಿಮ್ಗೆ ಆಯಿಲ್ ಡಿಸ್ಪರ್ಷನ್ ಅಂತ ಕೆಲವೊಂದು ಔಷಧಿಗಳಿರುತ್ತೆ, OD ಫಾರ್ಮ್. ಇವುಗಳನ್ನ ಈ ರೀತಿ ಕ್ರಮದಲ್ಲಿ ಹಾಕೊಳ್ತಾ ಬರ್ಬೇಕಾಗುತ್ತೆ. ಎಲ್ಲ ಆದ ನಂತರ ನಿಮ್ಗೆ 3ನೇ ಸ್ಟೆಪ್ ಅಲ್ಲಿ ನೀವು ಫರ್ಟಿಲೈಸರ್ಸ್ ತಂದಿರ್ತೀರಾ, ಸ್ಟಿಕ್ಕರ್ಸ್ ತಂದಿರ್ತೀರಾ. ಇದೆಲ್ಲ ಮಿಶ್ರಣ ಮಾಡಾದ್ಮೇಲೆ ನೀವು ಸ್ಟಿಕ್ಕರ್ಸ್ ಏನಾದ್ರೂ ಇತ್ತಂದ್ರೆ ನೀವು ಡೈರೆಕ್ಟ್ ಇದನ್ನ ಟ್ಯಾಂಕಿಗೆ ಅದು
ಕೊಟ್ಟಿರುವಂತಹ ಪ್ರಮಾಣದಲ್ಲಿ ಸ್ಟಿಕ್ಕರ್ಸ್ ಅನ್ನ ಹಾಕಿ, ಫರ್ಟಿಲೈಸರ್ಸ್ ನೀವು 19 ಕೊಟ್ಟಿರ್ತಾರೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಟ್ಟಿರ್ತಾರೆ, ಇವುಗಳನ್ನ ನೀವು ಉಪಯೋಗಿಸಬೇಕಾಗುತ್ತೆ. ಕೆಲವೊಂದು ಸ್ಟಡೀಸ್ ಅಲ್ಲಿ ನಾನು ಮೊನ್ನೆ ನೋಡಿರೋ ಒಂದು ಸ್ಟಡೀಸ್ ಓದುತ್ತಿರೋ ಪ್ರಕಾರ ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ 19 ಗಳನ್ನ ನಾವು ಕೊಡುವಂತಹ ಔಷಧಿಗಳಿಗೆ ಉಪಯೋಗಿಸುವುದರಿಂದ ಅದರಲ್ಲಿ ಆಗ್ತಿರುವಂತಹ ಎಫೆಕ್ಟಿವ್ನೆಸ್ ತುಂಬಾ ಕಡಿಮೆ ಆಗ್ತಾ ಇದೆ. ಆದಷ್ಟು ನೀವು ನ್ಯೂಟ್ರಿಯೆಂಟ್ಸ್ ಏನ್ ಕೊಡ್ತಿದ್ದೀರಲ್ಲ ಅದನ್ನ ಚಿಲೆಟೆಡ್ ಫಾರ್ಮ್ ಅಥವಾ ನ್ಯಾನೋ ಫಾರ್ಮ್ ಅಲ್ಲಿ ಕೊಟ್ರೆ ತುಂಬಾ ಒಳ್ಳೆಯದು. ಅಥವಾ ನೀವು ಇಂತ ನ್ಯೂಟ್ರಿಯೆಂಟ್ಸ್ ಗಳೇನಾದ್ರೂ ಇದ್ರೆ ಇದನ್ನ ಡೈರೆಕ್ಟ್ ಒಂದು ಬಕೆಟ್ ಗೆ ಕಲ್ಸ್ಕೊಂಡ್ಬಿಟ್ಟು ಬುಡಕ್ ಹಾಕಿದ್ರೆ ತುಂಬಾ ಉತ್ತಮ ಆಗುತ್ತೆ. ಇಲ್ಲ ನೀವು ನೆಕ್ಸ್ಟ್ ಸ್ಪ್ರೇ ತಗೋತೀರಾ ಅಂದ್ರೆ ಇನ್ನೂ ಉತ್ತಮ ಆಗಿರುತ್ತೆ. ಮಿಶ್ರಣ ಮಾಡಿರುವಂತಹ ಇಂತಹ ಔಷಧಿಗಳನ್ನ ನೀವು ಆದಷ್ಟು ಅವತ್ತೇ ಬಳಸಿ. ಇದನ್ನ ನೀವು ಆದಷ್ಟು ಬೇಗ ಇಂಥ ಔಷಧಿಗಳನ್ನ ಬೆಳಗಿನ ಸಮಯದಕ್ಕಿಂತ ಮುಂಚೆನೆ ಸ್ಪ್ರೇ ಮಾಡಿ ಅಥವಾ ಸಂಜೆ ನಂತರ ಸ್ಪ್ರೇ ಮಾಡಿ. ಯಾಕಂದ್ರೆ ನಾನೇನು ಇಸಿ ಫಾರ್ಮುಲೇಷನ್ ಅಂತ ಹೇಳ್ತಾ ಇದ್ದೀನಲ್ಲ, ಇಸಿ ಫಾರ್ಮುಲೇಷನ್ ಬಂದ್ಬಿಟ್ಟು ಇದು ಪೆಟ್ರೋಲಿಯಂ ಫಾರ್ಮುಲೇಷನ್ಸ್. ಇದು ಪೆಟ್ರೋಲಿಯಂ ಫಾರ್ಮುಲೇಷನ್ಸ್ ನಿಮಗೆ ಸ್ಪ್ರೇ ಮಾಡೋಕೆ ತುಂಬಾ ಈಸಿ ಆಗಿರ್ಬೋದು. ಅಥವಾ ಇದನ್ನ ನೀವು ಮಧ್ಯಾಹ್ನ ಏನಾದ್ರೂ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ ನಿಮ್ಮ ಬೆಳೆ ಸುಡುವಂತಹ ಚಾನ್ಸಸ್ ಬಹಳ ಇರುತ್ತೆ. ಇಸಿ ಫಾರ್ಮ್ ಕೆಲವೊಂದು ಬೇಸಿಗೆ ಟೈಮಲ್ಲಿ ವರ್ಕ್ ಆಗ್ತಾ ಇಲ್ಲ. ಆದಷ್ಟು ನೀವು ವೈಜ್ಞಾನಿಕವಾಗಿ ಈ ಕ್ರಮದಲ್ಲೇ ಇದನ್ನ ಉಪಯೋಗಿಸಿ. ಹೇಳ್ತಿರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ, ಏನಾದ್ರೂ ಡೌಟ್ ಇದ್ದಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಏನಾದ್ರೂ ಬೇರೆ ತರ ಹೇಳ್ಬೇಕು ಆಯ್ತಂದ್ರು ನೀವು ಏನಾದ್ರೂ ಸಜೆಷನ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಮುಕ್ತವಾಗಿ ತಿಳಿಸಿ. ಇದನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.